ಎಲ್ಲರಿಗೂ ನಮಸ್ಕಾರ. ಇವಾಗ ಬಂದ್ಬಿಟ್ಟು ಎಲ್ಲಿದ್ದೀನಿ ಅಂದರೆ ಬನ್ನಾರಘಟ್ಟ ಮೇನ್ ರೋಡಲ್ಲಿ ಇದ್ದೀನಿ. ಬನ್ನಾರಘಟ್ಟ ಹತ್ರ ಏನಕ್ಕೆ ಬನ್ನಾರಘಟ್ಟ ಬಂದಂದರೆ ಒಂದು 2 ದಿನ ಬಂದ್ಬಿಟ್ಟು ನನ್ನ ಗಾಡಿ ರಿಪೇರ್ ಆಗಿತ್ತು. ಒಂದು 2 ದಿನ ನನ್ನ ಗಾಡಿ ರಿಪೇರ್ ಆಗಿತ್ತು. ಗಾಡಿ ಇತ್ತಿಲ್ಲ, ಅದರಿಂದ ನನಗೆ ತುಂಬ ಕಷ್ಟ ಆಯಿತು. ಇವತ್ತು ಒಂದು ಆಟೋ ಮತ್ತೆ ಇವಾಗ ರಿಲೀಸ್ ಮಾಡಿದ್ದೀನಿ 2 ದಿನ ಆದಮೇಲೆ. ಮನ್ಸಿನ ಟೈಮ್ ಹೆಂಗೆ ಕೆಟ್ಟೋಯ್ತದೆ ನೋಡಿ, ಅದೇ ಥರ ಆಟೋ ಟೈಮೂ ಕೆಟ್ಟೋಯ್ತದೆ. ಇವಾಗ ಹಂಗೆ ನೋಡಿ ಆಗಿರೋದು. ಇವಾಗ ಆಟೋಗೂ ಹಂಗೆ ಆಗಿರೋ ನನಗೆ ನನ್ನ ಟೈಮ್ ಒಂದು ಇವಾಗ ಹಂಗೆ ಆಗಿರೋದು. 2 ದಿನ ಗಾಡಿ ಇಲ್ಲದ ಟೆನ್ಷನ್ ಆಗ್ಬಿಡ್ತು. ಏನು ಮಾಡೋದು, ಜನಗಳು ಫೋನ್ ಮಾಡ್ತಾ ಇರ್ತಾರೆ, ಬನ್ನಿ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ. ಇವ್ರ ಹತ್ರ ಡೈಲಾಗ್ ಹೇಳಬೇಕು, ಸುಳ್ಳು ಹೇಳ್ಬೇಕಲ್ವ ನಾವು, ಏನಾದ್ರು ಒಂದು ಸುಳ್ಳು ಹೇಳಲೇಬೇಕು. ತುಂಬ ಕಷ್ಟಪಟ್ಟೆ 2 ದಿನ ಗಾಡಿ ಇಲ್ಲದ. ಇವಾಗ ಬನ್ನಾರಘಟ್ಟ ರೋಡಿಂದ ಬರ್ತಾ ಇದ್ದೀನಿ, ನೋಡ್ಬೋದು. ಯಾವ ಏರಿಯಾ ಅಂತ ಅದು ಕೇಳಿದ್ರೆ ನನಗೆ ಗೊತ್ತಿಲ್ಲ, ಆದರೆ ಬಂದ್ಬಿಟ್ಟು ಬನ್ನಾರಘಟ್ಟ ರೋಡ್ ಅಂತ ಗೊತ್ತು, ಮಿಕ್ಕಿದ್ದೆಲ್ಲ ಹೇಳಕ್ಕೆ ಬರಲ್ಲ ಅದು. ರೋಡಲ್ಲಿ ಬಂದ್ಬಿಟ್ಟು ತುಂಬ ಸಿಗ್ನಲ್ ಇದೆ, ಸ್ವಲ್ಪ ಸಿಗ್ನಲ್ ಅಲ್ಲ, ತುಂಬ ಸಿಗ್ನಲ್. ಆ ಕಡೆ ಈ ಕಡೆ ಎಲ್ಲ ತುಂಬ ಸಿಗ್ನಲ್ ದಾಟ್ಕೊಂಡು ನಾವು ಹೋಗೋದಕ್ಕೆ 1 ಅವರ್ ಟೈಮ್ ಹಿಡಿತದೆ ನಮಗೆ. ಯಾಕೆಂದರೆ ಅಷ್ಟು ಸಿಗ್ನಲ್ ಇದೆ ರೋಡಲ್ಲಿ. ಇದ್ರಲ್ಲಿ ಬೇರೆ ಮೆಟ್ರೋ ಬೇರೆ ಕೆಲಸ ನಡೀತಾ ಇದೆ. ಮೆಟ್ರೋ ಓಪನ್ ಇದೆ ಅಂತ ಕಾಣ್ತದೆ ನನಗೆ ಡೌಟ್ ಇದೆ, ಮೆಟ್ರೋ ಓಪನ್ ಇದೆ ಅಂತ. ನೋಡಿದ್ರೆ ಗೊತ್ತಾಯ್ತು, ಇದು ಬನ್ನಾರಘಟ್ಟ ರೋಡು ತುಂಬ ದೂರ ಬಂದ್ಬಿಟ್ಟು ಇದ್ರದ್ದು ಮೆಟ್ರೋನೇ ಬರ್ತದೆ ಜಾಸ್ತಿ ಬರೋದು. ಯಾಕಂದರೆ ಅಷ್ಟು ದೂರ ಇದೆ. ಇಲ್ಲಿಂದ ಒಂದು ರಿಚ್ಮಂಡ್ ಸರ್ಕಲ್ ಹೋಗ್ಬೇಕಂದ್ರೂ ತುಂಬ ಇದಾಗ್ಬಿಡುತ್ತೆ. 2 ದಿನ ನಾನು ನೆನ್ನೆ ವೀಡಿಯೋ ಹಾಕಿಲ್ಲ, ಅದಕ್ಕೋಸ್ಕರ ಆಟೋ ಎಲ್ಲದೆ ನಾನು ಅದಕ್ಕೆ ನೆನ್ನೆ ವೀಡಿಯೋ ಹಾಕಿಲ್ಲ. ಯಾಕಂದರೆ ಆಟೋ ಮೇಯ್ನಾಗಿದ್ದರೆ ನಮ್ಗೆ ವೀಡಿಯೋ ಮಾಡೋಕ್ಕಾಗೋದು. ಇಲ್ಲ ನಾವು ಏನು ತೋರಿಸ್ಬೋದು ಹೇಳಿ, ಏನು ತೋರ್ಸೋಕ್ಕಾಗಲ್ಲ, ತುಂಬ ಕಷ್ಟ ನಮಗೆ ತೋರಿಸ್ಬೇಕಂದ್ರೆ. ಅದಕ್ಕೆ ನಾನು ನಿಮಗೆ ವೀಡಿಯೋ ಹಾಕಿಲ್ಲ ನೆನ್ನೆ. ಇವತ್ತು ವೀಡಿಯೋ ಬರ್ತದೆ, ತುಂಬ ದೊಡ್ಡದಾಗೂ ಬರಲ್ಲ, ತುಂಬ ಚಿಕ್ಕದಾಗಿ ಬರ್ತದೆ ವೀಡಿಯೋ. ಯಾಕೆಂದರೆ ನಾನು ಬಂದ್ಬಿಟ್ಟು ಬನ್ನಾರಘಟ್ಟ ರೋಡಲ್ಲಿದೆ, ಅದರಿಂದ ಈ ರೋಡ್ ಫುಲ್ ತೋರಿಸೋ ನಿಮಗೂ ಬೋರ್ ಆಡಿದ್ದು ತೋರಿಸೋದು ತಪ್ಪಲ್ವಾ. ಅದಕ್ಕೆ ನಾನು ಚಿಕ್ಕದಾಗಿ ಒಂದು ವೀಡಿಯೋ ಹಾಕ್ತೀನಿ ಇವತ್ತು. ನಾಳೆಯಿಂದ ಮತ್ತೆ ಯಾವುದಾದ್ರು ಏರಿಯಾ ನಿಮ್ಗೆ ತೋರಿಸ್ತೀನಿ. ಇವತ್ತಿಗೆ ಇಷ್ಟೇ ಮಾಡೋಕ್ಕಾಗೋದು.